ಒಂದು ದಿವಸ ಕೇಳಿ, ಒಂದು ದಿವಸ ನೀವು ಇದರಲ್ಲಿ ದಾರಿಯಲ್ಲಿ ಬರುವಾಗ ಬ್ಲಾಕ್ ಆದರೂ ಕೂಡ, ನಿಮಗೆ ಲೇಟ್ ಆದರೂ ಕೂಡ ಆ ದಿವಸ ಕೂಡ ಆಲೋಚನೆ ಸಮಾಜದಲ್ಲಿ ಇಷ್ಟು ಗೌರವ ಮಾತ್ರ ನಿಮ್ಮ RSSನವರು ಬೀದಿಯಲ್ಲಿ ಕೂಡ ಹೇಳ್ತಾರೆ, ಎಲ್ಲ ಕಡೆಗೆ ನಮ್ಮ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ಇರುವ MP ಗಳಾಗಲಿ MLAಗಳಾಗಲಿ ವಿಷಯದಲ್ಲಿ ನಾನು ಇಷ್ಟವರೆಗೆ ಟೀಕೆ ಮಾಡಿದ್ದೇನೆ. ನಿನ್ನೆ ಕೂಡ ಒಂದು ಚಾನಲ್ ಅವರು ಬಂದಿದ್ರು, ನಿಮ್ಮ ಮಂಗಳೂರಿನ MP ವಿಷಯದಲ್ಲಿ ಯಾಕೆ ನೀವು ಮಾತಾಡೋದಿಲ್ಲ, ಅಭಿವೃದ್ಧಿ ಕಾರ್ಯ ಏನು ಮಾಡಿದ್ರು ಇಲ್ಲ ಹೇಳುವುದಿಲ್ಲ ಅಂತ ಹೇಳಿ. ಅದು ರಾಜ್ಯ ಚಾನಲ್ ಮಾತಾಡೋದಿಲ್ಲ, ಜನರೇ ಅದನ್ನು ನೋಡ್ತಾರೆ, ನಾನು ಮಾತಾಡೋದಿಲ್ಲ ಅದರ ವಿಷಯ. ಈಗ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಅವರ ಪಾರ್ಟಿಯವರು. ಹೌದು, ನಾನು ಮಾತಾಡಿ ನೀವು ಕಳಂಕಿತರನ್ನ ಸೇರಿಸಿದ್ದೀರಿ ಅಂತ ಹೇಳಿ ಬಿಜೆಪಿ ಸ್ಟ್ರೈಟ್ ಹೇಳ್ತಿದ್ದೇನೆ. ನನ್ನಂತ ಪ್ರಕಾರ ಇವತ್ತು ಹೆಸರನ್ನು ಕೂಡ ಹೇಳಿದ್ದೇನೆ, ಅವರು ನನ್ನ ಹೆಸರನ್ನು ಹೇಳಿದ್ದಾರೆ. ಸದಾನಂದ ಗೌಡ್ರೆ, ನೀವು ಮುಖ್ಯಮಂತ್ರಿಯಾದ, ನೀವು ಕಳಂಕಿತರಲ್ವಾ? ನಿಮ್ಮ ಮೇಲೆ ಕೇಸಲ್ಲಿಲ್ವಾ? ನಿಮಗೆ ಹೌಸ್ ಸೈಟ್ ಬೇಕು ಅಂತ ಬ್ಯಾಂಗ್ಳೂರಿನಲ್ಲಿ ಮನೆಯಲ್ಲ, ನನಗೆ ಮನೆ ಬೇಕು ಅಂತ ಹೇಳಿಕೊಂಡು ಆ ಹೌಸ್ ಸೈಟ್ ತೆಗೆದುಕೊಂಡು ಅದರ ನಂತರ ಇನ್ನೊಬ್ಬರ ಹೌಸ್ ಸೈಟ್ ಅನ್ನು ಇದು ಮಾಡಿಕೊಂಡು ಕಮರ್ಷಿಯಲ್ ಬಿಲ್ಡಿಂಗ್ಗೆ, ಮನೆಯಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿದರೆ ಕೇಸ್ ಮಾಡಿಲ್ಲ, ವೈಲೇಟ್ ಮಾಡಿಲ್ಲ. ಯಾಕೆ ಪೂಜಾರಿ ಮಾತಾಡಿ? ಹೌದು, ತಪ್ಪು ಮಾಡಿದೆ ನಾನು. ಅಂದರೆ ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಪ್ರದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಏನಾದರೂ ಪ್ರಯೋಜನ ಅಂತ ಅವರು ಮುಖ್ಯಮಂತ್ರಿಯಾಗಿ ಪ್ರಯೋಜನ ಆಗಲಿ ಎಂಬ ದೃಷ್ಟಿಯಿಂದ ನಾನು ಮಾತಾಡಿ ಬಾಯಿ ಮುಚ್ಚಿದ್ದೆ. ಹೌದು, ತಪ್ಪು ಮಾಡಿದ್ದೆ. ಆಗಲೇ ನಿಮ್ಮನ್ನು ಖಂಡನೆ ಮಾಡಬೇಕಿತ್ತು, ನಾನು ಮಾಡಿದ್ದೆ. ನಾನು ಪೂಜಾರಿ ಔಟ್ಸೈಟ್ ಅನ್ನ 1977 ನನಗೆ ಕೂಡ ಔಟ್ಸೈಟ್ ಕೊಡ್ತಾರೆ MP ಆಗೋದ್ರಿಂದ. ಇವತ್ತಿನವರೆಗೆ ನಾನು ಒಂದು ಔಟ್ಸೈಟ್ ತೆಗೆದುಕೊಂಡಿದ್ದೇನೆ. ಈ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಬ್ಯಾಂಗ್ಳೂರಿಗೆ ಔಟ್ಸೈಟ್ ಕೊಡುವ ಬದಲು ನಾವು MP ಗಳು MLAಗಳು ತೆಗೆದುಕೊಂಡ್ರೆ ಜನ ಏನು ಹೇಳ್ತಾರೆ ನಮಗೆ? ಸದಾನಂದ ಗೌಡ್ರೆ, ಔಟ್ಸೈಡ್ ಬ್ಯಾಂಗ್ಳೂರು ಬೇಕಾ